ಅಸ್ಸಲಾಮು ಅಲೈಕುಮ್. ಅಗಲಕಾಯಿ ಪಲ್ಯ ಒಂದು ಸತಿ ಈ ಥರ ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪನೂ ಕೈ ಆಗಲ್ಲ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ತುಂಬ ಸಿಂಪಲ್ಲಾಗಿದೆ. ಸೊ ಅಗಲಕಾಯಿಯನ್ನು ರೌಂಡ್ ಕಟ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬೀಜವನ್ನು ತೆಗೆದುಬಿಡಿ. ಈ ಥರ ನಾನು ತೆಗಿತಾ ಇದ್ದೇನಲ್ವ, ಸೇಮ್ ಅದೇ ಥರ ಎಲ್ಲ ಬೀಜವನ್ನು ತೆಗೆದು ಹೊರಗೆ ಹಾಕಿ. ಸೊ ಇದರಲ್ಲಿ ನೀವು ಮಾಡಿ ಒಂದು ಸತಿ ಸ್ವಲ್ಪನೂ ಕೈ ಆಗಲ್ಲ, ಹೆಲ್ತ್ಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಸಹ ಮಾಡಿ ಕೊಡಿರಿ, ಯಾಕಂದರೆ ತುಂಬ ಜನ ತಿನ್ನಲ್ಲ ಕೈ ಆಗುತ್ತೆ ಅಂತ ಹೇಳಿ. ಇದು ಖಂಡಿತವಾಗೂ ಕೈ ಆಗಲ್ಲ, ಒಂದು ಸತಿ ಟ್ರೈ ಮಾಡಿ. ತೆಗೆದ ನಂತರ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಇದು ಉಪ್ಪು ಹಾಕೋದರಿಂದ ಕೈ ಹೋಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಅದೇ ಥರ ಇಟ್ಟು ಬಿಡಿ. ಸೊ ಅದು ನೀರು ಬಿಡುತ್ತೆ, ಅಷ್ಟು ತನಕ ಇಟ್ಟು ಬಿಡಿ. ಒಂದು 10-15 ನಿಮಿಷ ಸಾಕು, ಅಷ್ಟೇ ಸಾಕು. ಆಮೇಲೆ ನೀರು ಬಿಡುತ್ತೆ, ಮತ್ತೆ ಅದು ನೀರು ತೆಗೆದ್ರೆ ಆಯಿತು ನೋಡಿ. ಆಮೇಲೆ ನೋಡಿ ಈ ಥರ ತೆಗೆದ್ರೆ 10-15 ನಿಮಿಷ ಬಿಟ್ಟು ಈಗ ನೀರೆಲ್ಲ ನೋಡಿ ಈ ಥರ ಬಂದಿದೆ. ಈ ನೀರನ್ನು ತೆಗೆದು ಒಳ್ಳೆ ನೀರಲ್ಲೂ ತೊಳ್ಕೊಳ್ಳಿ. 1-2 ಸತಿ ಒಳ್ಳೆ ನೀರಿಂದ ತೊಳೆದು ಒಂದು ಬದಿಯಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ನಾನು ಒಳ್ಳೆ ನೀರಿಗೆ ಹಾಕ್ತಾ ಇದ್ದೇನೆ ಇವಾಗ. ಆ ನೀರನ್ನು ಬಿಸಾಡಿ, ಇದರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಆಮೇಲೆ ಒಳ್ಳೆ ನೀರಲ್ಲಿ ನಾನು ತೊಳಿತೇನೆ, 2 ಸತಿ ತೊಳಿಬೇಕು. ಸೊ ಆಮೇಲೆ ನಾನು ಇದನ್ನು ತೊಳೆದು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಹಳದಿ ಪೌಡರ್ 1 ಚಮಚದಷ್ಟು, ಆಮೇಲೆ 1-2 ಚಮಚದಷ್ಟು ಮೆಣಸಿನ ಹುಡಿ. ಇದೆಲ್ಲ ನಾನು ಮನೆಯಲ್ಲಿ ಮಾಡಿದ ಹುಡಿ, ಖಾಲಿ ಹರಸಿನ ಹುಡಿ ಒಂದು ಹೊರಗೆ ಅಂಗಡಿಯಿಂದ ತಂದಿದ್ದೇನೆ ಅಷ್ಟೇ. ಆಮೇಲೆ 1 ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಜೀರಿಗೆ ಹುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹುಡಿ, ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕೋದರಿಂದ ಟೇಸ್ಟೇ ಬೇರೆ ಆಗುತ್ತೆ. ಖಂಡಿತವಾಗಿ ಈ ಥರ ಟ್ರೈ ಮಾಡಿ, ಮಿಸ್ ಮಾಡಬೇಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ನಾನು ಹಾಕಿದೆ 2 ಚಮಚದಷ್ಟು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ಹಾಕೋದರಿಂದ ಕೈ ಮಾಯವಾಗುತ್ತೆ. ಸೊ 2 ಚಮಚ ಕಡಲೆ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ಅದು ಒಂದು ಬದಿಯಲ್ಲಿ ಇಟ್ಟು ಬಿಡ್ತೇನೆ. ಮತ್ತು ಒಂದು ಕಡಾಯಿ ಇಟ್ಟಿದ್ದೀನಿ, ಅದೇ ಬದಿಯಲ್ಲಿ ಇಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಎಣ್ಣೆ ಬಿಸಿದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಮೆಂತೆ, ಆಮೇಲೆ ಅದು ಕಪ್ಪು ಎಳ್ಳು ಅಂತ ಹೇಳ್ತಾರಲ್ವ, ಕಲೋಂಜಿ, ಅದು ಹಾಕಬೇಕು. ಒಳ್ಳೆ ಫ್ರೈ ಮಾಡ್ಕೊಳ್ಳಿ, ಅದು ಒಳ್ಳೆ ಸ್ಮೆಲ್ ಬರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಸ್ವಲ್ಪ ಕೈಯಲ್ಲಿ ಇದು ಮಾಡ್ಕೊಳ್ಳಿ, ಇಲ್ಲದ್ರೆ ಗುದ್ದಿ ಮತ್ತೆ ಹಾಕಿ. ಆಮೇಲೆ ಸ್ವಲ್ಪ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಅಗಲಕಾಯಿಯನ್ನು ರೆಡಿ ಮಾಡಿ ಇಟ್ಟಿದೆ ನೋಡಿ, ಅದನ್ನು ಹಾಕಿದರೆ ಆಯಿತು. ತುಂಬ ಟೇಸ್ಟಿ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ. ಆಮೇಲೆ ಒಳ್ಳೆಯಿಂದ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಹಾಕಲಿಕ್ಕೆ ಇಲ್ಲ, ಅದರಲ್ಲೇ ಫ್ರೈ ಮಾಡಿದರೆ ಆಯಿತು. ಗ್ಯಾಸನ್ನು ಸ್ಲೋ ಆಗಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ 1-2 ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಆಮ್ಚೂರು ಹಾಕ್ತಾ ಇದ್ದೀನಿ. ಕೈ ಸ್ವಲ್ಪನೂ ಆಗಲ್ಲ, ಖಂಡಿತವಾಗಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಂಡು, ನೀರು ಹಾಕದೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸನ್ನು ಸ್ಲೋ ಇಡಿ. ಒಂದು 5-5 ನಿಮಿಷ ಫ್ರೈ ಒಂದು ಆಚೆ ಈಚೆ ಮಾಡ್ತಾಯಿರಿ. ಮುಚ್ಚಿಡಿ, ಮತ್ತು ಸ್ವಲ್ಪ ಅದೇ ಆಟೋಮೆಟಿಕ್ ನೀರು ಬಿಡುತ್ತೆ, ಅದೇ ಥರ ಮಾಡ್ತಾ ಹೋಗಿ. ಬೆಂದಿದ ನಂತರ ಅದು ಗ್ಯಾಸನ್ನು ಆಫ್ ಮಾಡಿ. ತುಂಬ ಟೇಸ್ಟಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.